ಈಗೂ ಕೂಡ ನಮ್ಮ ಆಸೆಗಳನ್ನಾಗ್ಲಿ, ನಮಗೆ ಬೇಕಾಗಿರುವಂತದ್ದಾಗ್ಲಿ, ನಮಗೆ ಆಶೀರ್ವಾದ ಆಗ್ಲಿ, ನಾವು ಮನುಷ್ಯರಿಗೋಸ್ಕರ ಕಾಯುವುದಾದ್ರೆ ನಾವು ಎಂದಿಗೂ ಕೂಡ ನಾವು ಅದನ್ನ ಪಡೆದುಕೊಳ್ಳಿಕ್ಕಾಗಿ ಆಗೋದಿಲ್ಲ. ನಾವು ಕರ್ತನಿಗಾಗಿ ಕಾಯೋದಾದ್ರೆ, ದೇವರಿಗಾಗಿ ಕಾಯೋದಾದ್ರೆ, ದೇವ್ರೆ ಈ ಉಪವಾಸ ಪ್ರಾರ್ಥನೆಯಲ್ಲಿ ನಾನು ನಿನಗೋಸ್ಕರ ಕಾಯ್ತಾ ಇದ್ದೀನಿ ಸ್ವಾಮಿ, ನಿನ್ನ ಉತ್ತರಕ್ಕಾಗಿ ಕಾಯ್ತಾ ಇದ್ದೀನಿ, ನಿನ್ನ ಬಿಡುಗಡೆಗಾಗಿ ಕಾಯ್ತಾ ಇದ್ದೀನಿ ಎಂಬುದಾಗಿ ನಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳುವುದಾದ್ರೆ ಖಂಡಿತವಾಗಿ ದೇವರು ನಮ್ಮ ಕೂಗನ್ನ ಕೇಳುವಾತನಾಗಿದ್ದಾನೆ. ಬನ್ನಿರಿ ನಾವೆಲ್ಲರೂ ಸೇರಿ ಆರಾಧನೆಯನ್ನ ಮಾಡುವ. ಹಾಲೆಲೂಯಾ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯವುಂಟು, ನಂಬಿಕೆ ವ್ಯರ್ಥವಾಗದು. ಹೌದು ಪ್ರಿಯರೇ, ಲೋಕದಲ್ಲಿ ನಮ್ಮ ಸ್ನೇಹಿತರಿಗೋಸ್ಕರ ನಾವು ಕಾಯುವುದಾದ್ರೆ ನಮ್ಮ ಸ್ನೇಹಿತ ಬಂದು ನಮಗೆ ಸಹಾಯ ಮಾಡ್ತಾನೆ. ನಮ್ಮ ಬಂಧು ಮಿತ್ರರನ್ನ ನೋಡಿ ಅಯ್ಯೋ ನನ್ನ ಬಂಧು ಮಿತ್ರರು ಬಂದು ನನಗೆ ಸಹಾಯ ಮಾಡ್ತಾರಲ್ಲ ಎಂಬುದಾಗಿ ನಾವು ಕಾಯೋದಾದ್ರೆ ಅದು ಒಂದು ಭ್ರಮೆಯಾಗಿದೆ ಸ್ವಾಮಿ. ನಾವು ಕರ್ತನಿಗಾಗಿ ಕಾಯೋಣ, ಆತನ ಉತ್ತರಕ್ಕಾಗಿ ಕಾಯೋಣ. ಹಾಲೆಲೂಯಾ. ಕರ್ತನ ಕಾಯುತ್ತಿರುವೆ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ನನ್ನ ಜೊತೆ ಎಲ್ಲರೂ ಸೇರಿ ಕಾಯುತ್ತಿರುವೆ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಹೌದು ಸ್ವಾಮಿ, ಇವತ್ತು ನಿಮ್ಮ ಉತ್ತರಕ್ಕಾಗಿ ಕಾಯುತ್ತಾ ಇರುವಂತಹ ಅನೇಕ ಜನರ ಮೇಲೆ ನಿನ್ನ ಪರಿಶುದ್ಧಾತ್ಮನ ಆಳ್ವಿಕೆಯು ಯೇಸುವಿನ ನಾಮದಲ್ಲಿ ಉಂಟಾಗಲೆಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ನಿಮಗಾಗಿ ಬಯಸುತ್ತಾ ಇರುವಂತಹ ಮನಸ್ಸುಗಳನ್ನ ನೀ ನೋಡುವುದಕ್ಕಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ. ನಿಮ್ಮನ್ನ ಎದುರು ನೋಡುತ್ತಾ ಇರುವಂತಹ ಅನೇಕರಿಗಾಗಿ ಇವತ್ತು ನಿನ್ನ ದೇವರೇ ಅಪ್ಪ ಉತ್ತರವನ್ನ ನೀಡುವುದಕ್ಕಾಗಿ, ಒಂದು ದೊಡ್ಡ ಬಿಡುಗಡೆಯನ್ನ ನೀಡುವುದಕ್ಕಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಉಪವಾಸದ ಪ್ರಾರ್ಥನೆ ದೇವರೇ ವ್ಯರ್ಥವಾಗಿ ಹೋಗಬಾರದು. ಅನೇಕ ಕಾರ್ಯಗಳು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಅತಿಶಯ ಕಾರ್ಯಗಳು, ಮನುಷ್ಯನಿಂದ ದೇವರೇ ಮಾಡಲಾಗದೇ ಇರುವಂತಹ ಕಾರ್ಯಗಳು ಈ ಕೂಟದಲ್ಲಿ ನಡೆಯುವುದಕ್ಕಾಗಿ ನೀ ಕೃಪೆ ಮಾಡು ಸ್ವಾಮಿ. ಇಲ್ಲಿ ಹಾಡುಗಾರನು ಹೇಳ್ತಾ ಇದೆ, ಎಲ್ಲವನ್ನ ಕಳೆದುಕೊಂಡರು, ಸಂಬಂಧವು ಅಗಲಿದರು, ಕರೆದಾತನು ನಂಬಿಗಸ್ತನು, ಆತನು ನಮಗೆ ಸುಖದ ಜೀವನವನ್ನ ನೀಡುವಾತನಾಗಿದ್ದಾನೆಂಬುದಾಗಿ. ಎಲ್ಲವನ್ನು ಕಳೆದುಕೊಂಡರು, ಸಂಬಂಧವು ಅಗಲಿದರು. ಹೌದು ಪ್ರಿಯರೇ, ನಮ್ಮನ್ನ ಎಲ್ಲರೂ ಕೈ ಬಿಟ್ಟಾರು. ಎಲ್ಲವನ್ನು ಕಳೆದುಕೊಂಡರು, ಸಂಬಂಧವು ಅಗಲಿದರು, ಕರೆದಾತನು ನಂಬಿಗಸ್ತನು, ಸುಖ ಜೀವನ ಬರಮಾಡುವನು. ಕರೆದಾತನು ನಂಬಿಗಸ್ತನು, ಸುಖ ಜೀವನ ಬರಮಾಡುವನು. ಇವತ್ತು ಕರ್ತನೆಗಾಗಿ ಕಾಯುತ್ತಾ ಇರುವಂತಹ ಅನೇಕ ಹೃದಯಗಳನ್ನ ದೇವರು ನೋಡುತ್ತಾ ಇದ್ದಾನೆ. ಇವತ್ತು ನಾವು ದೇವರೇ ನಿನಗಾಗಿ ನಾವು ಕಾಯುತ್ತಾ ಇದ್ದೇವೆ ಎಂಬುದಾಗಿ ನಮ್ಮ ಬಾಯಿಗಳಿಂದ ಹೇಳುವುದಾದ್ರೆ, ಆತನನ್ನ ಕೂಗಿಕೊಳ್ಳುವುದಾದ್ರೆ, ಆತನು ಪರಲೋಕದಿಂದ ನಮ್ಮನ್ನ ನೋಡಿ ನಮ್ಮನ್ನ ಆಶೀರ್ವಾದ ಮಾಡುವಂತಹ ದೇವರಾಗಿದ್ದಾನೆ. ಪ್ರಿಯರೇ, ನಾವೆಲ್ಲರೂ ಸೇರಿ ಹೇಳುವ, ಕಾಯುತ್ತಿರುವೆ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಎಲ್ಲರೂ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ.
ಹಾಲೆಲೂಯ. ಕರ್ತನೇ ಸ್ತೋತ್ರ. ಅಪ್ಪ ದೇವರೇ, ನಿನಗಾಗಿ ಕಾಯುತ್ತಾ ಇರುವಂತ ಅನೇಕರ ಮೇಲೆ ನಿನ್ನ ಪರಿಶುದ್ಧ ಆತ್ಮನ ಇವತ್ತು ಚೆಲ್ಲಿಸಲ್ಪಡಲಿ. ಇದುವರೆಗೂ ಆಗದೆ ಇರುವಂತಹ ಅನೇಕ ಕಾರ್ಯಗಳು ಇವತ್ತಿನಿಂದ ಅವರ ಜೀವಿತದಲ್ಲಿ ಪ್ರಾರಂಭವಾಗಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಮಾಡಿ ನಮ್ಮ ಆರಾಧನೆಯನ್ನ ಸ್ವೀಕಾರ ಮಾಡಿ. ಇದಕ್ಕೆ ಬರ್ತಕ್ಕಂಥ ಪ್ರತಿಫಲವು ದೇವರೇ ಪರಲೋಕದಿಂದ ಇಳಿದು ಬರುವುದಕ್ಕಾಗಿ ದೇವರ ಆತ್ಮನು ತಾನೇ ಸಹಾಯ ಮಾಡಲಿ ಸ್ವಾಮಿ. ಇನ್ನೊಂದು ಹಾಡನ್ನ ಹಾಡಿ ದೇವರ ನಾಮವನ್ನ ಮಹಿಮೆಪಡಿಸಿ. ನದಿಗಳನ್ನು ದಾಟುವಾಗಲೂ ನಾನು ಮುಳುಗುವುದಿಲ್ಲ, ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಸುಡುವುದಿಲ್ಲ. ನದಿಗಳನ್ನು ದಾಟುವಾಗಲೂ ನಾನು ಮುಳುಗುವುದಿಲ್ಲ, ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಸುಡುವುದಿಲ್ಲ. ಓ ದೇವರೇ, ಈ ಜೊತೆ ಇರುವಾಗ, ಓ ದೇವರೇ, ಈ ಜೊತೆ ಇರುವಾಗ ನನಗ್ಯಾವ ಹಾನಿಯು ಆಗುವುದಿಲ್ಲ, ನನಗ್ಯಾವ ಹಾನಿಯು ಆಗುವುದಿಲ್ಲ. యేసయ్య ಆರಾಧನೆ, యేసయ్ಯ ನಿನಗೆ ಆರಾಧನೆ. ನಾವೆಲ್ಲರೂ ಸೇರಿ యేసయ్య ನಿನಗೆ ಆರಾಧನೆ, యేసయ్య ನಿನಗೆ ಆರಾಧನೆ. ಹಾಡುಗಾರನ ಹೇಳ್ತಾ ಇದ್ದಾನೆ, ಯೋಬನ ಹಾಗೆ ನನಗೆ ಕಷ್ಟ ಬಂದರು, ಲಾಜರನ ಹಾಗೆ ನನಗೆ ಕಷ್ಟ ಬಂದರು, ಯೋಬನ ಹಾಗೆ ನನಗೆ ಶೋಧನೆ ಬಂದರು ಕೂಡ ಸ್ವಾಮಿ, ನೀನು ನನ್ನ ಜೊತೆ ಇರುವಾಗ ನಾನು ಎಲ್ಲವನ್ನ ಮಾಡ್ಲಿಕ್ಕೆ ಶಕ್ತಿ ಉಳ್ಳವನೆಂಬುದಾಗಿ. ಹೌದು, ಇವತ್ತು ನಮಗೆ ಅನೇಕ ಕಷ್ಟಗಳು ಬರ್ತಾ ಇರುವುದರಿಂದ ನಾವು ಚಿಂತೆ ಮಾಡುತ್ತಾ ಇರಬಹುದು, ದೇವರೇ ನನಗೆ ಯಾವಾಗ ಬಿಡುಗಡೆ ಕೊಡ್ತಿ ಎಂಬುದಾಗಿ. ಇವತ್ತು ನಾವು ದೇವರ ಮುಂದೆ ನಮ್ಮ ಮನಸ್ಸುಗಳನ್ನ ತೆರೆದು ಹೇಳೋಣ, ದೇವರೇ ನನ್ನ ಯೋಬನ ಹಾಗೆ ಶೋಧನೆ ಬಂದ್ರು ಕೂಡ ನೀನ್ ನನ್ನ ಜೊತೆ ಇರುವುದಾದ್ರೆ ನಾನು ಎಲ್ಲವನ್ನ ಮಾಡ್ತೀನಿ ಸ್ವಾಮಿ ಎಂಬುದಾಗಿ. ಯೋಬನ ಹಾಗೆ ನನಗೆ ಶೋಧನೆ ಬಂದರು, ಲಾಜರನ ಹಾಗೆ ನನಗೆ ಕಷ್ಟ ಬಂದರು. ಯೋಬನ ಹಾಗೆ ನನಗೆ ಶೋಧನೆ ಬಂದರು, ಲಾಜರನ ಹಾಗೆ ನನಗೆ ಕಷ್ಟ ಬಂದರು. ಓ ದೇವರೇ, ನೀ ಜೊತೆ ಇರುವಾಗ, ಓ ದೇವರೇ, ನೀ ಜೊತೆ ಇರುವಾಗ ಎರಡರಷ್ಟು ಸುಖವನ್ನು ನೀ ನೀಡುವೆ, ಎರಡರಷ್ಟು ಸುಖವನ್ನು ನೀ ನೀಡುವೆ. యేసయ్య ಯೆಹೋವ ಈರೇ, యేసయ్య ಯೆಹೋವ ನಿಸ್ಸಿಯೇ, యేసయ్య ಯೆಹೋವ ಈರೇ, యేసయ్య ಯೆಹೋವ ನಿಸ್ಸಿಯೇ. ಶೋಧನೆಗಳನ್ನ ನಾವು ತಾಳ್ಮೆಯಿಂದ ಸಹಿಸುವುದಾದ್ರೆ, ಕಷ್ಟಗಳನ್ನ ಸಹಿಸುವುದಾದ್ರೆ, ಆ ದೇವರು ತನ್ನ ಮಕ್ಕಳು ಕಷ್ಟಪಡುವುದನ್ನು ಆತನು ನೋಡುತ್ತಾನೇ ಇದ್ದಾನೆ. ಆತನು ಎರಡರಷ್ಟು ಸುಖವನ್ನ ಮುಂದೆ ನಮ್ಮ ಜೀವಿತದಲ್ಲಿ ಇಟ್ಟಿದ್ದಾನೆ ಪ್ರಿಯರೇ. ಅದನ್ನ ನಾವು ನೋಡುತ್ತಾ ಇಲ್ಲ. ನಮ್ಮ ಕಷ್ಟಗಳು, ನಮ್ಮ ಸಂಕಟಗಳು, ನಮ್ಮ ವೇದನೆಗಳು, ನಮ್ಮ ನೋವುಗಳು ಎಲ್ಲವೂ ಕೂಡ ದೇವರಿಗೆ ಆತನು ಬಲ್ಲವನಾದ ದೇವರಾಗಿದ್ದಾನೆ. ತಕ್ಕ ಸಮಯದಲ್ಲಿ ನಮ್ಮನ್ನ ಬಿಡುಗಡೆ ಕೊಟ್ಟು ನಮ್ಮನ್ನ ಮೇಲೆ ಕೆತ್ತುವಂತ ದೇವರಾಗಿದ್ದಾನೆ. ಹಾಲೆಲೂಯಾ. ದಾನಿಯೇಲನ ಹಾಗೆ ಪ್ರಾರ್ಥನೆ ಮಾಡುವೆ, ಪೌಲನ ಹಾಗೆ ಸೇವೆ ಮಾಡುವೆ. ದಾನಿಯೇಲನ ಹಾಗೆ ಪ್ರಾರ್ಥನೆ ಮಾಡುವೆ, ಪೌಲನ ಹಾಗೆ ಸೇವೆ ಮಾಡುವೆ. ಪವಿತ್ರಾತ್ಮನೇ ನೀ ಜೊತೆ ಇರುವಾಗ, ಪವಿತ್ರಾತ್ಮ
ದೇವರೇ ನೀ ಜೊತೆ ಇರುವಾಗ ಎರಡರಷ್ಟು ಫಲವನ್ನು ನೀ ನೀಡುವೆ, ಎರಡರಷ್ಟು ಫಲವನ್ನು ನೀ ನೀಡುವೆ. యేసయ్య ಅಗ್ನಿ ಸ್ತಂಭವೇ, యేసయ్య ಮೇಘ ಸ್ತಂಭವೇ, యేసయ్య ಅಗ್ನಿ ಸ್ತಂಭವೇ, యేసయ్య ಮೇಘ ಸ್ತಂಭವೇ. ಹೌದು ಸ್ವಾಮಿ, ಇವತ್ತು ನಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ದೇವರೇ ನಿನ್ನ ಮುಂದೆ ಬರುವುದನ್ನ, ನಿನ್ನ ಸನ್ಮುಖದಲ್ಲಿ ಬರುವುದನ್ನ, ನಿನ್ನ ಪ್ರಾರ್ಥನತೆಯಲ್ಲಿ ಬರುವುದನ್ನ ದೇವರೇ ನಾವು ಮರೆತು ಹೋಗಿರಬಾರದಾಗಿದೆ. ಅನೇಕ ಆವರ್ತಿ 3 ಆವರ್ತಿ ಪ್ರಾರ್ಥನೆ ಮಾಡಿದಂತ ದೇವರೇ ನಾವುಗಳು ಇವತ್ತು 1 ಆವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಎಂಬುದಾಗಿ ಅಂದುಕೊಳ್ಳುತ್ತಾ ಇರುವಂತ ಅನೇಕರಲ್ಲಿ ದೇವರ ಆತ್ಮನು ಇವತ್ತು ಚಲಿಸುತ್ತಾ ಇದ್ದಾನೆ. ಯೇಸುವಿನ ನಾಮ ದೇವರೇ ಇನ್ನೂ ಹೆಚ್ಚಾಗಿ ನಿಮ್ಮನ್ನು ತಿಳಿದುಕೊಳ್ಳುವುದಕ್ಕಾಗಿ, ಇನ್ನೂ ಹೆಚ್ಚಾಗಿ ನಿಮ್ಮ ಪಾದ ಸಮ್ಮುಖದಲ್ಲಿ ಸೇರಿ ಬರುವುದಕ್ಕಾಗಿ ಅನೇಕರಿಗೆ ದೇವರೇ ಇಂಥ ಒಂದು ಅವಕಾಶ ಇಲ್ಲ ಸ್ವಾಮಿ. ಅನೇಕರು ಇವತ್ತು ಈ ಭೂಲೋಕದ ಯಾತ್ರೆಯನ್ನ ತೀರಿಸಿರುವಾಗ ಅನೇಕರ ಕುಟುಂಬಗಳಲ್ಲಿ ದೇವರೇ ಕಣ್ಣೀರಿನಲ್ಲಿ ಅವರ ಕುಟುಂಬವನ್ನ ಕಳೆಯುತ್ತಾ ಇರುವಾಗ ಅನೇಕರು ಇವತ್ತು ಆಸ್ಪತ್ರೆಯ ಹಾಸಿಗೆ ಮೇಲೆ ತಮ್ಮ ಜೀವದ ವಿಷಯವಾಗಿ ದೇವರೇ ನರಳಾಡುತ್ತಾ ಇರುವಾಗ ಸ್ವಾಮಿ, ಅನೇಕರು ಆಕ್ಸಿಡೆಂಟ್ಗಳಲ್ಲಿ ಸ್ವಾಮಿ, ಅನೇಕರು ಮಾರಕ ರೋಗಗಳಲ್ಲಿ ಬಳಲುತ್ತಾ ಇರುವ ನಮ್ಮನ್ನಾದರೂ ಆರೋಗ್ಯವಾಗಿಟ್ಟು ನಿಮ್ಮನ್ನ ದೇವರೇ ಅಪ್ಪ ನಿಮ್ಮನ್ನ ಸ್ತುತಿಸುವುದಕ್ಕಾಗಿ, ನಿಮ್ಮನ್ನ ಕೊಂಡಾಡುವುದಕ್ಕಾಗಿ, ನಿಮ್ಮನ್ನ ಕೀರ್ತಿಸುವುದಕ್ಕಾಗಿ ನೀ ಸಹಾಯ ಮಾಡಿದಕ್ಕಾಗಿ ನನಗೆ ಸ್ತೋತ್ರ ಸ್ವಾಮಿ. ಅಬ್ರಹಾಮನ ಹಾಗೆ ನಂಬಿಕೆಯಲ್ಲಿರುವೆ, ಈಸಾಕನ ಹಾಗೆ ಅಭಿವೃದ್ಧಿ ಹೊಂದುವೆ. ಅಬ್ರಹಾಮನ ಹಾಗೆ ನಂಬಿಕೆಯಲ್ಲಿರುವೆ, ಈಸಾಕನ ಹಾಗೆ ಅಭಿವೃದ್ಧಿ ಹೊಂದುವೆ. ಓ ಏಸಪ್ಪ ನೀ ಜೊತೆ ಇರುವಾಗ, ಓ ಏಸಪ್ಪ ನೀ ಜೊತೆ ಇರುವಾಗ ಆಶೀರ್ವಾದದ ಬಾಗಿಲ ನೀ ತೆರೆಯುವೆ, ಆಶೀರ್ವಾದದ ಬಾಗಿಲು ನೀ ತೆರೆಯುವೆ. ಹೌದು ಸ್ವಾಮಿ, ನಮಗೆ ಆಶೀರ್ವಾದದ ಬಾಗಿಲನ್ನ ತೆರೆಯ ಮಾಡುವಾತನು ನೀನಾಗಿದೆ ಸ್ವಾಮಿ. ಇನ್ನು ಮೇಲೆ ನಮಗೆ ಕಷ್ಟ ಬಂದಾಗ, ನಮಗೆ ಶೋಧನೆ ಬಂದಾಗ, ನಮಗೆ ವೇದನೆಗಳು ನಮ್ಮನ್ನ ಮುತ್ತಿಕೊಂಡಾಗ ದೇವರೇ ಮನುಷ್ಯರ ಮುಖಗಳನ್ನ ನಾವು ನೋಡದೆ ನಿನ್ನ ವಾಕ್ಯ ಹೇಳುವ ಪ್ರಕಾರವಾಗಿ ನನ್ನ ಕಣ್ಣೆತ್ತಿ ನನ್ನ ಪರ್ವತದ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದೆಂಬುದಾಗಿ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ಆ ಯೆಹೋವನಿಂದಲೇ ಎಂಬುದಾಗಿ ಹೇಳುವ ಪ್ರಕಾರವಾಗಿ ನಮಗೆ ಶೋಧನೆ ಬಂದಾಗ, ಕಷ್ಟ ಬಂದಾಗ, ಕಣ್ಣೀರು ಬಂದಾಗ ದೇವರೇ ನಮ್ಮ ಮುಖಗಳು, ನನ್ನ ಕಣ್ಣುಗಳು ದೇವರೇ ನಿನ್ನನ್ನ ನೋಡುವುದಕ್ಕಾಗಿ ನೀ ಕೃಪೆ ಮಾಡು. ಈ ಉಪವಾಸದ ಪ್ರಾರ್ಥನೆಯನ್ನು ಆಶೀರ್ವಾದ ಮಾಡು ದೇವರೇ. ನಿನ್ನ ಪರಿಶುದ್ಧಾತ್ಮನ ಬೆಂಕಿಯು ದೇವರೇ ಚಲಿಸಲ್ಪಡಲೆಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ವಾಕ್ಯದ ಮುಖಾಂತರವಾಗಿ ಅನೇಕರ ಮನಸ್ಸುಗೊಟ್ಟಿಗೆ ಮಾತನಾಡು. ವಾಕ್ಯ ಹೇಳಲಿಕ್ಕಿರುವಂತಹ ಸೇವಕರನ್ನ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ ಇದ್ದೇನೆ. ಅವರಿಗೆ ಆತ್ಮಿಕವಾದ ಆಲೋಚನೆಯನ್ನ ದೇವರೇ ಅವರು ಮಾತನಾಡುವುದಲ್ಲ, ನೀನು ಅವರೊಟ್ಟಿಗೆ ಮಾತನಾಡುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಪ್ರಾರ್ಥನೆಗೆ ಇರುವಂತಹ ಎಲ್ಲಾ ವಿಧವಾದ ಅಡ್ಡಿಗಳನ್ನ ತೆಗೆದುಹಾಕಿ, ಎಲ್ಲಾ ವಿಧವಾದ ದೇವರೇ ಶೋಧನೆಗಳನ್ನ, ಎಲ್ಲಾ ವಿಧವಾದ ಸೈತಾನನ ಅಂಧಕಾರ ಬಲಗಳನ್ನ ನಾನು ಮುರಿಯುತ್ತಾ ಇದ್ದೇನೆ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಸ್ ಬ್ರದರ್, ಥ್ಯಾಂಕ್ ಯು ಬ್ರದರ್. ಉತ್ತಮವಾದ ಆರಾಧನೆ. ಮ್ಯೂಟ್ ಮಾಡಿ ಬ್ರದರ್, ಮ್ಯೂಟ್ ಮಾಡಿ. ನೀವು ಮ್ಯೂಟ್ ಮಾಡಿದ್ರಾ? ಎಸ್, ಥ್ಯಾಂಕ್ ಯು. ಎಸ್, ಉತ್ತಮವಾದ ಆರಾಧನೆಯೊಂದಿಗೆ ದೇವರ ನಾಮವನ್ನು ಮಹಿಮೆ ಪಡಿಸಿದ್ದೀರಾ. ದೇವರು ಇನ್ನಷ್ಟು ನಿಮ್ಮನ್ನು ಆತನ ಮಹಿಮೆಗಾಗಿ, ನಿಮ್ಮನ್ನು ಆತನು ಎಲ್ಲೆಲ್ಲಿ ನೀವು ಹೋಗುತ್ತೀರಾ, ಪಾದಗಳನ್ನು ಇಡುತ್ತೀರಾ, ಅಲ್ಲಲ್ಲಿ ಆತನ ಕಲ್ವಾರಿ ಧ್ವಜಗಳು ನಿಮ್ಮಿಂದ ಹಾರಲ್ಪಡಲಿ. ನಿಮ್ಮಿಂದ ಅನೇಕ ಯವನಸ್ಥ ಮಕ್ಕಳು ರಕ್ಷಣೆ ಹೊಂದಲಿ. ದೇವರ ರಾಜ್ಯಕ್ಕೆ ಪ್ರತಿಯೊಬ್ಬರು ನಿಮ್ಮಿಂದ ಬಾಧ್ಯಸ್ಥರಾಗಲಿ. ದೇವರು ನಿಮ್ಮನ್ನು ಆಶೀರ್ವಾದ. ಗಾಡ್ ಬ್ಲೆಸ್ ಯು.